ನೋಡಿ ರೈನಿ ಸೀಸನ್ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಇಲ್ಲಿ ಮಾತ್ರ ಅಂತಲ್ಲ, ಆಲ್ ಓವರ್ ಕರ್ನಾಟಕದಲ್ಲೇ ತುಂಬ ಮಳೆ ಬರ್ತಾ ಇದೆ. ಇಲ್ಲೂ ಒಂದು ಸ್ವಲ್ಪ ಮಳೆ ಬರ್ತಾಯಿತ್ತು. ಹಾಗೆ ನಾನೇನು ಮಾಡಿದೆ, ಕ್ಯಾಮರಾ ಇಟ್ಬಿಟ್ಟು ರೆಕಾರ್ಡ್ ಆಗಲಿ ನೋಡೋಣ ಹೇಗೆ ಕಾಣುತ್ತೆ ಅಂತ ಇಟ್ಟಿದ್ದೆ. ಆ್ಯಕ್ಚುಲಿ ರೈನಿ ಸೀಸನ್ನಲ್ಲಿ ಸಮ್ಟೈಮ್ಸ್ ರೈನಿ ಸೀಸನ್ ಅಲ್ಲ, ಆ್ಯಕ್ಚುಲಿ ರೈನ್ ಬರ್ತಾ ಇದೆ. ಬಟ್ ಚೆನ್ನಾಗಿ ಅನಿಸುತ್ತೆ ಕಾಫಿ ಕುಡಿಯೋಕ್ಕಾಗಿರ್ಬೋದು, ಅಥವಾ ಏನಾದರೂ ಸ್ಪೆಷಲಾಗಿ ಏನಾದರೂ ಮಾಡಿ ತಿನ್ನೋಕ್ಕಾಗಿರ್ಬೋದು. ತುಂಬ ಚೆಂದ ಅಂತ ಅನಿಸುತ್ತೆ. ಅಂದರೆ ಕೂರ್ಗ್ ವೆದರೇ ಒಂಥರ ಎಲ್ರಿಗೂ ಇಷ್ಟ ಆಗೋಂಗೆ. ನಾವಿನ್ನು ಇಲ್ಲೇ ಇರೋರು, ಸೊ ನಾವು ತುಂಬಾ ಕಾಫಿ ಕುಡಿತೀವಿ ಅಂದರೆ ತುಂಬ ಚೆಂದ ಅನಿಸುತ್ತೆ ಇದನ್ನು ನೋಡ್ಕೊಂಡು ಕಾಫಿ ಕುಡಿಯೋಕ್ಕೆ. ನೋಡಿ ಮಳೆ ಸ್ವಲ್ಪ ನಿಲ್ತು, ಸೊ ನಾನು ಹೊರಗಡೆ ಬಂದೆ ಈ ಗಿಡಗಳನ್ನೆಲ್ಲ ತೋರಿಸೋಣ ಅಂತ. ಸೇವಂತಿಗೆ ಇತ್ತು, ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಅಷ್ಟೊಂದು ಹೂವಿನ ಗಿಡಗಳೇನಿಲ್ಲ, ಸ್ವಲ್ಪನೇ ನಾನು ಇರೋದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಇದೊಂದು ರೆಡ್ ರೋಸ್ ಇದೆ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಏನು ಮಳೆ ಬಂದು ಹೋದ್ಮೇಲೆ ನೋಡೋಕ್ಕೆ ಚೆಂದ ಅನಿಸುತ್ತೆ. ಹಾಗೆ ಇದಂತೂ ತುಂಬ ಗಾಳಿ ಬರ್ತಿತ್ತು, ಇದ್ರ ಹೆಸರೇನು ಅಂತ ಗೊತ್ತಿಲ್ಲ. ಇದಿದೆ ನಮ್ಮ ಮನೆಯಲ್ಲಿ, ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಹಾಗೆ ಇದೊಂದು ಬಂದುಬಿಟ್ಟು ರೆಡ್ ಡೇಲಿಯಾ, ನಿಮಗೆ ಗೊತ್ತಿರ್ಬೋದು. ಹಾಗೆ ಇನ್ನೊಂದು ಕಲ್ಲರು. ನಮ್ಮ ಮನೇಲಿ ಅಷ್ಟೊಂದು ಈ ಡೇಲಿಯಾ ಹೂಗಳಿಲ್ಲ, ಬೇರೆಯವ್ರ ಮನೇಲಿ ತುಂಬ ಇರುತ್ತೆ. ರೈನಿ ಸೀಸನ್ ಸ್ಟಾರ್ಟ್ ಆದರೆ ಅದನ್ನು ನೋಡೋಕ್ಕೆ ಚೆಂದ ಅನಿಸುತ್ತೆ. ಎವ್ರಿ ರೈನಿ ಸೀಸನ್ನಲ್ಲಿ ನಮಗೆ ಈ ಹಲಸಿನ ಹಣ್ಣು ಸಿಗುತ್ತೆ. ಈ ಹಲಸಿನ ಹಣ್ಣು ನಾವು ತೊಗೊಂಬಂದ್ವಿ, ನಮ್ಮ ತೋಟದಲ್ಲೇ ಇದ್ದಿದ್ದು. ಸ್ವಲ್ಪ ಅಲ್ಲ, ತುಂಬಾ ಹಣ್ಣಾಗಿ ಹೋಗಿದೆ. ಅದರಲ್ಲಿ ನಾವಿವತ್ತು ಹಲಸಿನ ಹಣ್ಣು ದೋಸೆ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ಎಲ್ಲ ಕಟ್ ಮಾಡಿಡ್ತಾ ಇದ್ದೀವಿ. ಇದು ಬಂದು ನಮ್ಮ ಮನೆ ವೀಳ್ಯದೆಲೆ ಗಿಡ. ಇದನ್ನು ತೋರಿಸೋಣ ಅಂತ ನಾನು ಹಂಗೆ ರೆಕಾರ್ಡ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನೇನು ಜೂನ್ ಸ್ಟಾರ್ಟ್ ಆಗೋಕ್ಕಾಯಿತು. ತುಂಬ ಚೆನ್ನಾಗಿ ಚಿಗುರುಂಟು, ಯಾಕೆಂದರೆ ಮೇಯಲ್ಲಿ ತುಂಬಾ ಚೆನ್ನಾಗಿ ಮಳೆ ಬಂದಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ನಾವಂದರೆ ಜಾಸ್ತಿ ಏನಕ್ಕೂ ಯೂಸ್ ಮಾಡೋದಿಲ್ಲ, ಪೂಜೆಗೆ ಏನಾದರೂ ತೊಗೊತೀವಿ. ಒನ್ ಟೈಮ್ ಅಷ್ಟೇ ನಾವು ಇದನ್ನು ತಿಂತೀವಿ. ಅದು ಬಿಟ್ಟರೆ ಹೀಗೆ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿದೆ. ಇಲ್ಲೊಂದು ದಾಸವಾಳ ಗಿಡ ಇತ್ತು, ಅದನ್ನೇ ತೋರಿಸೋಣ ಅಂತ. ಒಂದು ಚಿಕ್ಕ ಹೂವಿತ್ತು, ಇದು ಯಾಕೋ ಚೆನ್ನಾಗಿದೆ ಅಂತ ಅನ್ನಿಸ್ತು, ಅದನ್ನು ನಾನು ತೋರಿಸೋಣ ಅಂತ ರೆಕಾರ್ಡ್ ಮಾಡಿದೆ. ಇದಕ್ಕೇನಾದರೂ ನಿಮಗೆ ಹೆಸರು ಗೊತ್ತಿದ್ದರೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ, ಈ ಗಿಡಗಳಿಗೆ ಏನೇನು ಅಂತಾರೆ ಅಂತ. ಯಾಕೆಂದರೆ ಇದು ನಮ್ಮ ಅಜ್ಜಿ ಮನೆ ಕಾಲದಿಂದನೂ ಇದೆ, ನಮ್ಮ ಅಜ್ಜಿ ಮನೆಯಿಂದ ತೊಗೊಂಬಂದು ಇಲ್ಲಿ ಹಾಕಿರೋಂಥದ್ದು. ಇಲ್ಲಿ ನೀವು ನೋಡಿದ್ದೀರಾ, ಹಲಸಿನ ಹಣ್ಣೆಲ್ಲ ಬಿಡಿಸಿಟ್ಟಿದ್ದೀವಿ. ಇದು ನಾವು ಬಿಡಿಸಿಟ್ಟಾದಮೇಲೆ ನಾವು ಒಂದು ಸ್ವಲ್ಪ ಅಕ್ಕಿನ ನೆನೆ ಇಡಿಸಿ ಅದಕ್ಕೆ ನಾವು ಅದನ್ನು ರುಬ್ಕೊಂಡ್ವಿ. ಅದರ ಜೊತೆಗೆ ಬೆಲ್ಲ, ಏಲಕ್ಕಿ, ಸ್ವಲ್ಪ ಉಪ್ಪು, ಕಾಯಿ ಹಾಕಿಬಿಟ್ಟು ಈ ಹಲಸಿನ ಹಣ್ಣು ಜೊತೆ ರುಬ್ಬಿಟ್ಕೊಂಡ್ವಿ. ನೋಡಿ, ಇದು ದೋಸೆ ಹಾಕಿದ್ದೀವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ದೋಸೆಯನ್ನು ನಾನು ಹಾಕಿದ್ದೀನಿ ಇಲ್ಲಿ ನೋಡಿ. ಇದರಲ್ಲಿ ಚೆನ್ನಾಗಿದೆ ಅಂತ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇದು ತುಪ್ಪದ ಜೊತೆ ಚೆನ್ನಾಗಿ ತಿನ್ಬೋದು. ನೋಡಿ ಇಲ್ಲಿ. ನಿಮಗೆ ನನ್ನ ಚಾನೆಲ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.